ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಗುಡ್ ಬೈ ಹೇಳೋಕೆ ಮತ್ತಷ್ಟು ಹಲವರು ರೆಡಿ ಆದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೆಬ್ಬಾರ್ ಆಯ್ತು, ಎಸ್ ಟಿ ಸೋಮಶೇಖರ್ ಅವರ ಉಚ್ಚಾಟನೆ ಆಯ್ತು ಅಲ್ವಾ? ಮತ್ತಷ್ಟು ಜನ ಸ್ವತಃ ತಾವಾಗೆ ಗುಡ್ ಬೈ ಹೇಳ್ತಾರಾ, ಕಾಂಗ್ರೆಸ್ನತ್ತ ಹೋಗ್ತಾರಾ ಪ್ರಶ್ನೆ ಕಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಹೋಗೋಣ. ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯ ಘಟಕದ ವಿರುದ್ಧ ಅಸಮಾಧಾನಗೊಂಡಿರೋರು ಯಾರು? ಮೈತ್ರಿ ಮುಂದುವರೆದ್ರೆ ಇನ್ನೂ ಹಲವರು ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ, ಕಾಂಗ್ರೆಸ್ ಸೇರ್ತಾರಾ? ಈಗಾಗಲೇ ಸಿಎಂ ಡಿಸಿಎಂ ಜೊತೆ ಒಂದಷ್ಟು ಜನ ಮಾತುಕತೆ ನಡೆಸಿದಾರಂತೆ. ಹಾಗಾದ್ರೆ ಯಾರವ್ರು ಬಿಜೆಪಿಗೆ ಗುಡ್ ಬೈ ಹೇಳೋಕೆ ರೆಡಿ ಆದ್ರ? ಹಲವರು. ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರ ಉಚ್ಚಾಟನೆ ಬೆನ್ನಲ್ಲೇ ಇನ್ನೂ ಕೆಲವಷ್ಟು ಜನ, ಕೆಲವೊಬ್ರು ಅವರೇ ಗುಡ್ ಬೈ ಹೇಳಿ ಕಾಂಗ್ರೆಸ್ನತ್ತ ಮುಖ ಮಾಡ್ತಾರಂತೆ. ಹೌದಾ? ಯಾರೆಲ್ಲ ಕಾಂಗ್ರೆಸ್ ಸೇರ್ಪಡೆಗೆ ಯೋಚನೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಕಾಂಗ್ರೆಸ್ ಗಾಳ ಹಾಕಿದ್ದು ಯಾವ ನಾಯಕರುಗಳಿಗೆ? ರಾಜ್ಯ ಬಿಜೆಪಿಯ ನಾಯಕತ್ವದ ಬಗ್ಗೆ ಕೆಲವರಿಗೆ ಅಸಮಾಧಾನ ಮುಂದುವರೆದಿದ್ಯಾ? ಈ ಅಸಮಾಧಾನಿತ ಬಿಜೆಪಿ ನಾಯಕರ ಹೊಸ ಲೆಕ್ಕಾಚಾರ ಏನು ಗೊತ್ತಾ? ನಾವ್ ಹೇಳ್ತೀವಿ ಕೇಳಿ. ರಾತ್ರೋರಾತ್ರಿ ಕಾಂಗ್ರೆಸ್ ಸೇರ್ಪಡೆಗೆ ಚಿಂತನೆ ನಡೆಸಿದಾರಾ? ಕೆಪಿಸಿಸಿ ಅಧ್ಯಕ್ಷರ ಕೈ ಸೇರಿದ್ಯಂತೆ ಸುಮಾರು 10 ಜನ ನಾಯಕರುಗಳ ಪಟ್ಟಿ. ಅವರೆಲ್ಲರೂ ಹಾಗಾದ್ರೆ ಬಿಜೆಪಿಗೆ ಬಾಯ್ ಬಾಯ್ ಹೇಳಿ ಕಾಂಗ್ರೆಸ್ ಕಡೆಗೆ ಹೋಗ್ತಾರಾ? ಯಾರವರು ಮತ್ತು ಯಾಕೆ? ಯಾವ ಬಣದವರು? ನೋಡಿ, 66 ಇತ್ತು ಎಲೆಕ್ಷನ್ ಆದ ನಂತರ ಬಿಜೆಪಿ ನಂಬರ್ಸ್, ಇದೀಗ ಕಡಿಮೆ ಆಗಿದೆ. ಬೊಮ್ಮಾಯಿ ಕೇವಲ ಒಂದೂವರೆ ತಿಂಗಳ ಅಂತರದಲ್ಲಿ 3 ಜನ ಬಿಜೆಪಿಯಿಂದ ಹೊರಗೆ ಬಂದಿದ್ದಾರೆ. ಇನ್ನೊಬ್ರು ಬಿಡಿ, ಅವರು MP ಎಲೆಕ್ಷನ್ ನಿಂತರು, ಬೊಮ್ಮಾಯಿ ಅವರು, ಅದಾದ್ಮೇಲೆ ಮತ್ತೊಬ್ರು ಬಂದ್ರು. ಈಗ ಇನ್ನೊಂದು 10 ಜನ ಬರ್ತಾರೆ ಅಂದ್ರೆ ಬಿಜೆಪಿ ನಂಬರ್ಸ್ ಏನಾಗ್ಬೇಡ. ಅಂಡ್ 10 ಜನ ಯಾಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಗೆ? ಬರೋದ್ರ ಬಗ್ಗೆ ಮಾತುಕತೆ ಆಗಿದೆಯಾ? ಆಗಿದೆ ಅನ್ನೋದಾದ್ರೆ ಯಾರ ಜೊತೆ ಆಗಿದೆ? ಸಿದ್ದರಾಮಯ್ಯ ಅವ್ರ ಕೈಲ, DCM ಕೈಲ? ಬಿಜೆಪಿಯಿಂದ ಅವ್ರು ಹೊರಗೆ ಬಂದ್ರೆ ಬಿಜೆಪಿಗಾಗುವ ನಷ್ಟ ಏನು, ಕಾಂಗ್ರೆಸ್ಗಾಗುವ ಲಾಭ ಏನು? ಯಾರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ ಅಂಡ್ ಯಾಕೆ ಬರ್ತಾ ಇದ್ದಾರೆ? ಯಾರ ಮೇಲೆ ಮುನಿಸು, ಯಾರ ಮೇಲೆ ಕೋಪ? ಹೈಕಮಾಂಡ್ ಮೇಲ ಅಥವಾ ಬಿಜೆಪಿಯಲ್ಲಿರುವ ನಾಯಕತ್ವದ ಮೇಲ? ನೋಡ್ತಾ ಹೋಗೋಣ. ಒಬ್ಬೊಬ್ಬರ ಲೀಡರ್ಸ್ ನ ನಂಬರ್ಸ್, ಒಂದು ಹೆಸರನ್ನು ನೋಡ್ತಾ ಇದ್ದೀರಿ. ಹಾಗಾದ್ರೆ ಬಿಜೆಪಿಯ ಕಮಲವನ್ನ ಎಸೆದು ಕೈ ಇಟ್ಕೊಂಡು ಸಪೋರ್ಟ್ ತಗೊಂಡು ಕಾಂಗ್ರೆಸ್ಗೆ ಬರುವಂತವ್ರು ಯಾರು? ಒಬ್ಬೊಬ್ಬರದೇ ಹೆಸರು ನೋಡ್ತಾ ಇದ್ದೀರಿ. ಕುಮಾರ್ ಬಂಗಾರಪ್ಪ ಅವರ ಹೆಸರು ನಿನ್ನೆ ಮೊನ್ನೆದಲ್ಲ, ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಬಟ್ ಅವರ ಬ್ರದರ್ ವಿಚಾರವಾಗಿ ಅದನ್ನ ಅಲ್ಲೇ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಮಧು ಬಂಗಾರಪ್ಪ ಅವರು ಒಪ್ಪಿರ್ಲಿಲ್ಲ ಅಂತ. ಈಗ ಬರ್ತಾರಾ? ಹಾಗಾದ್ರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಇವ್ರ ವಿಚಾರ ಏನು? ನಾರಾಯಣ ಗೌಡ. ಸೊ ಇವರೆಲ್ಲ ಹೆಸರು ಗಮನಿಸಿದ್ರೆ ಏನ್ ಹೇಳಿ, ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಂತವ್ರು. ಅದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವರ ನಾಯಕತ್ವವನ್ನ ಒಪ್ಪದೇ ಇರುವಂತವ್ರು ಅಂತಿಲ್ಲಿ. ನಾವು ಯತ್ನಾಳ್ ಬಣ ಮತ್ತೊಂದು ಬಣ ಅನ್ನೋದಕ್ಕಿಂತ ಬಿಜೆಪಿಯಲ್ಲಿರುವಂತಹ ಪ್ರಮುಖವಾಗಿ ವಿಜೇಂದ್ರ ಅವರ ಲೀಡರ್ಶಿಪ್ ಅನ್ನ ಒಪ್ಪಕ್ ನಾವು ರೆಡಿ ಇಲ್ಲ ಅಂತ ರೆಬಲ್ ಆಗಿರುವಂತವರೆಲ್ಲರೂ ಕೂಡ ಹಾಗಾದ್ರೆ ಕಾಂಗ್ರೆಸ್ಸಿಗೆ ಹೋಗ್ತಾರಾ? ಪ್ರಶ್ನೆ ಇದೆ. ಮಾತುಕತೆ ಆಗಿದೆಯಾ? ಬಿಜೆಪಿ ಕಳ್ಸೋದಿರ್ಲಿ, ನಾವೇ ಅವ್ರಿಗೆ ಬಾಯ್ ಬಾಯ್ ಹೇಳ್ತೀವಿ, ಅದೇನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ, ಬುದ್ಧಿ ಕಲಿಸ್ತೀವಿ ನೋಡಿ ಅಂತ ಬಂಚ್ ಗಟ್ಟಲೆ MLAಗಳು ಕಾಂಗ್ರೆಸ್ ಕಡೆಗೆ ಹೋಗ್ತಾರ? ಲೆಕ್ಕಾಚಾರ ಏನಾಗ್ತಾ ಇದೆ? ಬಹಳ ಕುತೂಹಲ ಮೂಡಿಸ್ತಾ ಇದೆ. ನೋಡಿ, ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರಿಗೆ ಈ ಒಂದು ಆಕ್ಷನ್ ತಗೊಂಡಿದ್ದಲ್ಲ ಬಿಜೆಪಿ, ಅದು ಸ್ವಲ್ಪ ಲೇಟ್ ಆಗಿ ಆಯ್ತಾ ಅಂತ ಹಂಗ್ ನೋಡೋದಾದ್ರೆ. ಅವ್ರು ಕೇವಲ ದೈಹಿಕವಾಗಿ ಮಾತ್ರ ಬಿಜೆಪಿಲಿ ಇದ್ರು, ಸಂಪೂರ್ಣವಾಗಿ ಮಾನಸಿಕವಾಗಿ ಕಾಂಗ್ರೆಸ್ ನಲ್ಲಿ ಇದ್ಬಿಟ್ಟಿದ್ರು. ಅವ್ರು ಆಲ್ರೆಡಿ ಕರೀಲಿಲ್ಲ ಅಂದ್ರೂ ಕಾಂಗ್ರೆಸ್ ಫಂಕ್ಷನ್ ಗಳಿಗೆ ಹೋಗೋರು, ಪಾರ್ಟಿಗಳಿಗೆ ಹೋಗೋರು, ಡಿನ್ನರ್ ಮೀಟಿಂಗ್ ಗಳಿಗೆ ಹೋಗೋರು. ಬಿಜೆಪಿಲಿ ಬರ್ಬೇಕು ನೀವು ಅಂತ ಆರ್ಡರ್ ಬಂದ್ರು ಕೂಡ ಕ್ಯಾರೆ ಅಂತ ಆಗ್ಲಿಲ್ಲ. ಸೊ ಈ ಆಕ್ಷನ್ ಯಾವಾಗ್ಲೂ ಆಗ್ಬೇಕಿತ್ತು. ಅಂಡ್ ಈ ಆಕ್ಷನ್ ಇಂದ ಅವ್ರಿಗೆ ಏನಾದ್ರು ಸಮಸ್ಯೆ ಆಯ್ತಾ ಅಂದ್ರೆ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರೋದು, ನಾವ್ ಇದನ್ನ ವೆಲ್ಕಮ್ ಮಾಡ್ತೀವಿ ಅಂತ. ಶಾಕಿಂಗ್ ಏನಲ್ಲ. ಅಂಡ್ ನಾವು ವೆಲ್ಕಮ್ ಮಾಡ್ತೀವಿ, ಇದನ್ನ ಮುಂದಿನ ನಿರ್ಧಾರವನ್ನ ಹೇಳ್ತೀವಿ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಅಂತ ಬಹಳ ಕೂಲ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬಟ್ ಪ್ರಶ್ನೆ ಇದಷ್ಟೇ ಅಲ್ಲ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ಯಲ್ಲ ಬಿಜೆಪಿ, ಇದಷ್ಟೇ ಅಲ್ಲ ಪ್ರಶ್ನೆ. ಈ ನಂಬರ್ಸ್ ಮತ್ತೆ ಜಾಸ್ತಿ ಆಗುತ್ತಾ? ಅವರು ಉಚ್ಚಾಟನೆ ಮಾಡೋದ್ರಲ್ಲಿ ಬಿಜೆಪಿಗೆ ಬಾಯ್ ಹೇಳಿ ಕಾಂಗ್ರೆಸ್ ಕಡೆಗೆ ಹೋಗುವಂತವರ ಮುಖ ಅಥವಾ ಸಂಖ್ಯೆ ಎಷ್ಟಿದೆ ಮತ್ತು ಯಾಕೆ ಹೋಗ್ತಾರೆ? ಅವರ ಅಸಮಾಧಾನಕ್ಕೆ ಕಾರಣ ಏನು?
ಬಿಜೆಪಿ ಹೈಕಮಾಂಡ್ ಈಗಲಾದ್ರೂ ಸ್ವಲ್ಪ ಗಂಭೀರವಾಗಿ ಆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಅಸಮಾಧಾನವನ್ನ ಪರಿಗಣನೆಗೆ ತಗೊಂಡು ಸಮಾಧಾನ ಮಾಡಕ್ ನೋಡುತ್ತಾ, ತಣ್ಣಗ್ ಮಾಡುತ್ತಾ, ಅಥವಾ ವಲಸೆ ಎನ್ನುವಂಥದ್ದು ಆರಂಭ ಆಗುತ್ತಾ, ಅದು ಕೂಡ ಬಂಚ್ ಗಟ್ಲೆ. ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದ ಕಮಲ ನಾಯಕರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ರು. ಯಾರು? ಬಿ.ಪಿ. ಹರೀಶ್ ಸೇರಿದಂತೆ ಸಿದ್ದೇಶ್ವರ್ ಸದಾಶಿವನಗರದ ಡಿ.ಕೆ.ಶಿ ನಿವಾಸದಲ್ಲೇ ಚರ್ಚೆಯನ್ನ ನಡೆಸಿದ್ರು. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕೂಡ ಭೇಟಿಯಾಗಿದ್ರು. ವಿಜೇಂದ್ರ ನಾಯಕತ್ವಕ್ಕೆ ಅಪಸ್ವರ ಎತ್ತಿದ್ದಾರೆ ಅರವಿಂದ್ ಲಿಂಬಾವಳಿ, ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಮಾತು. ಕಳೆದ ವಾರವಷ್ಟೇ ಯಡಿಯೂರಪ್ಪ ವಿರುದ್ಧವೇ ಲಿಂಬಾವಳಿ ಅವರು ದೂರಿದ್ರು. ನಮ್ಮ ರಾಜಕೀಯ ಗುರು ಬಂಗಾರಪ್ಪ ಅವರ ಪುತ್ರನ ಡಿ ಕೆ ಶಿವಕುಮಾರ್ ಸೆಳಿತಾ ಇದ್ದಾರೆ, ಅಂದ್ರೆ ಕುಮಾರ್ ಬಂಗಾರಪ್ಪ ಅವ್ರನ್ನ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಹಿಂದಿಯೇ ಆಸಕ್ತಿ ಇತ್ತು ಕುಮಾರ್ ಬಂಗಾರಪ್ಪ ಅವ್ರನ್ನ ಕರಿತಾ ಇರೋದಕ್ಕೆ. ಬಟ್ ಅಲ್ಲಿರುವಂತಹ ಬ್ರದರ್ಸ್ ಫೈಟ್ ಅವ್ರನ್ನ ತಡೆ ಹಿಡಿತಾ ಇತ್ತು, ಅಂದ್ರೆ ಮಧು ಬಂಗಾರಪ್ಪ ಅವರು ಒಪ್ತಾ ಇರಲಿಲ್ಲ ಅಂತ. ಹಾಗಾದ್ರೆ ಈಗ ಎಲ್ಲವಕ್ಕೂ ಕೂಡ ಸುಸಂದರ್ಭ ಕೂಡಿ ಬಂದಿದ್ಯಾ? ಎಸ್, ಅದೇ ಮಧು ಬಂಗಾರಪ್ಪ ಅವರು ಒಪ್ಪಿರಲಿಲ್ಲ ಅಂತ ಡಿ ಕೆ ಶಿ ಸುಮ್ಮನಾಗಿದ್ರು. ಅದ್ರೀಗ ಮತ್ತೆ ಸಂಧಾನಕ್ಕೆ ಮುಂದಾಗ್ತಿದ್ದಾರೆ ಡಿ ಕೆ ಶಿವಕುಮಾರ್. ಸಹಜವಾಗಿ ನಂಬರ್ಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಬಿಜೆಪಿಗೆ ವೀಕ್ ಆಗುತ್ತೆ ಅಲ್ವಾ?